ಶ್ರೀ ಗುರುಭ್ಯೋ ನಮಃ. ಶ್ರೀಮತೆ ರಾಮಾನುಜಾಚಾರ್ಯ ಛಾಯಾತ್ಮಜಾಯ ವಿದ್ಮಹೆ ನೀಲವರ್ಣಾಯ ಧೀಮಹಿ ತನ್ನೋ ಶನೈಶ್ಚರ ಪ್ರಚೋದಯಾತ್. ವೀಕ್ಷಕ ಸ್ನೇಹಿತರಲ್ಲಿ ಪ್ರಾತಃ ಕಾಲದ ನಮನಗಳನ್ನು ಸಲ್ಲಿಸುತ್ತಾ ನೋಡಿ, ವಿಶೇಷವಾದಂತಹ ದಿನ. ಅದರಲ್ಲೂ ಸಹ ನಮಗೆ ಈ ದಿನ 2ನೇ ತಾರೀಕು ಚತುರ್ಥಿ ಇರುವಂಥದ್ದು. ಈ ದಿನ 3 ಗಂಟೆ 16 ನಿಮಿಷಕ್ಕೆ ಅಮಾವಾಸ್ಯೆ ಆರಂಭವಾಗುತ್ತೆ. 2 ದಿನ ಅಮಾವಾಸ್ಯೆ ಇರುತ್ತೆ. ಈ ದಿನವೂ ಇರುತ್ತೆ, ನಾಳೆಯ ದಿನವೂ ಇರುತ್ತೆ. ಈ ದಿನ 3 ಗಂಟೆಗೆ ಪ್ರಾರಂಭವಾಗುತ್ತೆ ಅಮಾವಾಸ್ಯೆ ಅಂತ ಹೇಳ್ತಾ ವಿಶೇಷವಾದಂತಹ ದಿನವಾಗಿದೆ. ಎಲ್ಲರೂ ಸಹ ಮಹಾವಿಷ್ಣು ಉಪಾಸನೆ, ಹನುಮಂತನ ಪ್ರಾರ್ಥನೆಗಳಿಗಂತೂ ಉತ್ತಮವಾಗಿರುವಂಥ ದಿನವಾಗಿದೆ ಅಂತ ಹೇಳ್ತಾ, ಮೇಷರಾಶಿಯವರಿಗೆ ಸ್ವಲ್ಪ ಈ ದಿನ ನಿಮಗೆ ಕಿರಿಕಿರಿಗಳಾಗುತ್ತೆ. ಆರೋಗ್ಯದಲ್ಲಿ ಕಿರಿಕಿರಿ, ಅಜೀರ್ಣತೆ, ಮತ್ತು ಊಟೋಪಚಾರಗಳಲ್ಲಿ ವ್ಯತ್ಯಾಸಗಳಾಗುವಂಥ ಸನ್ನಿವೇಶಗಳು, ಸ್ವಲ್ಪ ಹೊರಗಡೆ ಹೋದಾಗ ಸಣ್ಣ ಪುಟ್ಟ ಬೇಸರದ ವಾತಾವರಣಗಳು, ಸ್ನೇಹಿತರಿಂದ ಅತಿಯಾದಂಥ ಸುತ್ತಾಟಗಳು, ಅಲೆದಾಟಗಳಾಗುವಂಥ ಸನ್ನಿವೇಶಗಳಾಗಬಹುದು ಮೇಷರಾಶಿಯವರಿಗೆ. ನಂತರದಲ್ಲಿ ವೃಷಭ ರಾಶಿಯವರಿಗೆ ಆರೋಗ್ಯದಲ್ಲಿ ನಿಮಗೂ ಸಹ ಕಿರಿಕಿರಿಗಳಾಗುವಂಥದ್ದು, ಶತ್ರುಬಾಧೆಗಳು ಜಾಸ್ತಿ ಆಗುವಂಥದ್ದು, ಮೋಸದ ವಾತಾವರಣ, ಹಣಕಾಸಿನ ಮೋಸ, ಹಣಕಾಸಿನ ಸಮಸ್ಯೆಗಳು ಆಗುವಂಥ ಸನ್ನಿವೇಶಗಳಿರುತ್ತೆ. ಸ್ವಲ್ಪ ವೃಷಭ ರಾಶಿಯವರು ಸ್ವಲ್ಪ ಜಾಗ್ರತೆ. ಮಿಥುನ್ ರಾಶಿಯವರಿಗೆ ವ್ಯವಹಾರದಲ್ಲಿ ಪ್ರಗತಿ ಇದೆ, ಕುಟುಂಬದಲ್ಲಿ ಸೌಖ್ಯವಾಗಿದೆ, ಹೊಸ ಹೊಸ ಕೆಲಸಗಳ ಆಗಮನವಾಗುತ್ತೆ, ಕೆಲಸ ಒತ್ತಡದಲ್ಲಿ ಜಾಸ್ತಿ ಇರ್ತೀರಿ, ಮೇಲಧಿಕಾರಿಗಳಿಂದ ಉತ್ತಮವಾದಂತಹ ಒಂದು ನಂಬಿಕೆಯನ್ನು ಸಂಪಾದನೆ ಮಾಡುವಂಥವ್ರು ಮಿಥುನ್ ರಾಶಿಯವರಾಗಿರ್ತೀರಿ, ಅನುಕೂಲಕರವಾಗಿರುತ್ತೆ. ನಂತರದಲ್ಲೇ ಕರ್ಕಾಟಕ ರಾಶಿಯವರಿಗೆ ಅತಿಯಾದಂತಹ ಆಯಾಸ, ಅತಿಯಾದಂತಹ ಸುತ್ತಾಟಗಳು, ಜೊತೆಯಲ್ಲಿ ಕೆಲಸ ಮಾಡುವಂಥ ಜಾಗದಲ್ಲಿ ಅನುಕೂಲಗಳು ಮತ್ತು ಸ್ವಲ್ಪ ಲಾಭದಾಯಕವಾಗುವಂಥ ಸನ್ನಿವೇಶಗಳು, ಮತ್ತು ಸ್ವಲ್ಪ ಕೆಲಸ ಮಾಡುವಂಥ ಜಾಗದಲ್ಲಿ ಹೊಟ್ಟೆ ಉರಿ ಪಡುವಂಥ ಜನಗಳು ಇರ್ತಾರೆ, ಸ್ವಲ್ಪ ಜಾಗ್ರತೆ. ನಂತರದಲ್ಲಿ ಸಿಂಹ ರಾಶಿಯವರಿಗೆ ಹಣಕಾಸಿನ ವ್ಯವಹಾರದಲ್ಲಿ ಜಾಸ್ತಿ ಇದೆ, ಆದರೂ ಜೊತೆಯಲ್ಲಿ ಕಿರಿಕಿರಿಗಳಾಗಿ, ಗಲಾಟೆಗಳಾಗಿ, ಗೊಂದಲಗಳನ್ನು ಸೃಷ್ಟಿ ಮಾಡಿಕೊಂಡು ಸರ್ಕಾರಿ ಸಂಬಂಧಪಟ್ಟಂತಹ, ಕಾನೂನು ಸಂಬಂಧಪಟ್ಟಂತಹ ತೊಂದರೆ ತಾಪತ್ರೆಗಳಿಗೆ ಸಿಕ್ಕಾಕೋಬಹುದು, ಸ್ವಲ್ಪ ಜಾಗ್ರತೆಯನ್ನು ವಹಿಸಿ. ನಂತರದಲ್ಲಿ ತುಲಾ ರಾಶಿಯವರಿಗೆ, ಕನ್ಯಾ ರಾಶಿಯವರಿಗೆ ಜನ್ಮದಲ್ಲಿ ಕೇತು ಇರೋದ್ರಿಂದ ದೇಹದಲ್ಲಿ ಸ್ವಲ್ಪ ತಲೆನೋವು ಬರುವಂಥದ್ದು, ತಲೆಗೆ ಸಂಬಂಧಪಟ್ಟಂತಹ ಪೆಟ್ಟುಗಳಾಗುವಂಥದ್ದು, ವಾಹನದಲ್ಲಿ ಹೋಗ್ಬೇಕಾದ್ರೆ ಸ್ವಲ್ಪ ಸಣ್ಣ ಪುಟ್ಟ ಅವಘಡಗಳಾಗುವಂಥ ಸನ್ನಿವೇಶಗಳು, ದೇಹದಲ್ಲಿ ತರಚಿದ ಗಾಯಗಳಾಗುವಂಥ ಸನ್ನಿವೇಶಗಳು, ಸ್ವಲ್ಪ ಒಂದು ರೀತಿಯಾದಂತಹ ಬೇಸರದ ವಾತಾವರಣದಿಂದ ಕೂಡಿರುವಂಥದ್ದು ಕನ್ಯಾ ರಾಶಿಯವರಿಗೆ ಆಗುತ್ತೆ. ಮತ್ತು ತುಲಾ ರಾಶಿಯವರಿಗೆ ಅತಿಯಾದಂತಹ ದುಂದು ವೆಚ್ಚಗಳಾಗುತ್ತೆ, ಹಣಕಾಸಿನ ದುಂದು ವೆಚ್ಚ, ಮಾಡುವಂತಹ ಕೆಲಸದಲ್ಲಿ ಸಣ್ಣ ಪುಟ್ಟ ಕಿರಿಕಿರಿ, ನಿಮ್ಮನ್ನು ಕಂಡಾಗ ಬೇರೆಯವರು ಅಸೂಯೆ ಪಟ್ಟು ಇಲ್ಲಸಲ್ಲದ ಚಾಡಿಗಳನ್ನು ಹೇಳುವಂಥ ವ್ಯಕ್ತಿಗಳು ಸಿಗಬಹುದು, ಸ್ವಲ್ಪ ಜಾಗ್ರತೆಯನ್ನು ವಹಿಸಿ. ವೃಶ್ಚಿಕ ರಾಶಿಯವರಿಗೆ ಆರೋಗ್ಯದಲ್ಲಿ ಅಭಿವೃದ್ಧಿ ಆಗಿದೆ, ಹೊರಗಡೆ ಓಡಾಡುವಂತಹ ದಿನಗಳು ಬಂದಿದೆ, ಜೊತೆಯಲ್ಲಿ ಹಣಕಾಸಿನ ತುಂಬ ವೆಚ್ಚಗಳಾಗುವಂಥ ಸನ್ನಿವೇಶಗಳು, ಸಣ್ಣ ಪುಟ್ಟ ವಿಚಾರಗಳಿಗೆ ಕುಟುಂಬದಲ್ಲಿ ಕಲಹಗಳಾಗುವಂಥ ಸನ್ನಿವೇಶಗಳು ಇರುತ್ತೆ, ಸ್ವಲ್ಪ ಜಾಗ್ರತೆಯನ್ನು ವಹಿಸಿ. ಧನುಸ್ಸು ರಾಶಿಯವರಿಗೆ ಕೋರ್ಟು ಕಚೇರಿಗಳೇನಾದರೂ ವ್ಯವಹಾರಗಳಿದ್ದರೆ ಅಪಜಯಗಳಾಗುವಂಥ ಸನ್ನಿವೇಶಗಳು, ಸರ್ಕಾರಿ ಕೆಲಸಗಳಲ್ಲಿ ಅತ್ಯಂತ ಅಲೆದಾಟಗಳು, ಸುತ್ತಾಟಗಳಾಗುವಂಥ ಸನ್ನಿವೇಶಗಳು, ಸ್ನೇಹಿತನೇ ನಿಮಗೆ ಶತ್ರುವಾಗುವಂಥ ಸನ್ನಿವೇಶಗಳು ಕೂಡಿ ಬರುತ್ತೆ, ಸ್ವಲ್ಪ ಜಾಗ್ರತೆಯನ್ನು ವಹಿಸಿ. ನಂತರದಲ್ಲಿ ಮಕರ ರಾಶಿಯವರಿಗೆ ಕೋಪವು ಶಮನವಾಗಿದೆ, ವ್ಯವಹಾರದಲ್ಲಿ ಪ್ರಗತಿ ಇದೆ, ಧಾರ್ಮಿಕ ವಿಚಾರದಲ್ಲಿ ಆಸಕ್ತರಾಗಿರ್ತೀರಿ, ಮಠ ಮಂದಿರಗಳಿಗೆ ಭೇಟಿ ಕೊಡುವಂಥ ಸನ್ನಿವೇಶಗಳನ್ನು ಮಾಡ್ಕೊಳ್ತೀರಿ, ದೇವತಾ ಆರಾಧನೆಗಳಿಗೆ, ಉಪಾಸನೆಗಳಿಗೆ ಮನಸ್ಸನ್ನು ಮಾಡುವಂತಹ ವಾತಾವರಣ ಮಕರ ರಾಶಿಯವರಿಗಿರುತ್ತೆ. ಕುಂಭರಾಶಿಯವರಿಗೆ ಕೋಪವು ಶಮನವಾಗಿದೆ, ದೇವತಾ ಆರಾಧನೆಗಳನ್ನು ಮಾಡುವಂಥ ದಿನಗಳು ಬಂದಿದೆ, ಜೊತೆಯಲ್ಲಿ ಕುಟುಂಬದಲ್ಲಿ ಸೌಖ್ಯವಾಗಿರುವಂಥ ವಿಚಾರಗಳು, ಮಡದಿ ಮಕ್ಕಳ ಜೊತೆಯಲ್ಲಿ ಕಾಲ ಕಳೆಯುವಂಥ ವಾತಾವರಣ, ಮಡದಿ ಮಕ್ಕಳಿಂದ ಸಹಯೋಗದಿಂದ ನೆಮ್ಮದಿಯ ವಾತಾವರಣಗಳಂತೂ ಕುಂಭರಾಶಿಯವರಿಗಿರುತ್ತೆ, ಅನುಕೂಲಕರವಾಗಿರುವಂಥ ದಿನ. ಇನ್ನು ಮೀನರಾಶಿಯವರಿಗೆ ವ್ಯವಹಾರದಲ್ಲಿ ಪ್ರಗತಿ, ಕುಟುಂಬದಲ್ಲಿ ಸಣ್ಣ ಪುಟ್ಟ ಕಲಹಗಳಾಗುವಂಥದ್ದು, ಮನೆಗೆ ಅತಿಥಿಗಳ ಆಗಮನವಾಗುವಂಥದ್ದು, ನಿಮಗೆ ಪ್ರಿಯವಾಗಿರುವಂಥ ರುಚಿಕರವಾದಂತಹ ಭೋಜನಗಳು ಸಿಗುವಂತಹ ವಾತಾವರಣ, ಜೊತೆಯಲ್ಲಿ ಉತ್ತಮವಾದಂತಹ ಸ್ನೇಹಿತನ ಭೇಟಿಯಾಗುವಂಥ ಸನ್ನಿವೇಶಗಳಿರುತ್ತೆ ಮೀನರಾಶಿಯವರಿಗಿರುತ್ತೆ ಅಂತ ಹೇಳ್ತಾ ವಿಶೇಷವಾದಂಥ ಸಂಚಿಕೆ ದಿನ ಶನಿವಾರ ಆಗಿತ್ತು. ನಾಳೆ ದಿನ ನೋಡಿ ಭಾನುವಾರ, ನಾಳೆಯೂ ಸಹ ಅಮಾವಾಸ್ಯೆ ಇರುತ್ತೆ. ಎಲ್ಲಿ ತನಕ ಅಮಾವಾಸ್ಯೆ ಇರುತ್ತೆ ಅಂತಂದರೆ 3 ಗಂಟೆ 39 ನಿಮಿಷ ತನಕ ಅಮಾವಾಸ್ಯೆ ಇರುತ್ತೆ. ಅಮಾವಾಸ್ಯೆ ಪ್ರಯಾಣಗಳು ಚೆನ್ನಾಗಿರೋದಿಲ್ಲ, ಸ್ವಲ್ಪ ಜಾಗ್ರತೆಯನ್ನು ವಹಿಸಿ ಅಂತ ಹೇಳ್ತಾ, ಯಾಕೆಂದರೆ ಭೀಮೇಶ್ವರ ರಥ, ಈ ಭೀಮೇಶ್ವರ ರಥ ಬಂತು ಅಂತಂದರೆ ಸ್ವಲ್ಪ ಜಾಗ್ರತೆ, ಅಪಘಾತಗಳು ಮತ್ತು ಅಪಘಾತಗಳು ಜಾಸ್ತಿ ಆಗುತ್ತೆ, ಅಪಹರಣಗಳು ಜಾಸ್ತಿ ಆಗುತ್ತೆ, ಜಾಗ್ರತೆಯನ್ನು ವಹಿಸಿ ಅಂತ ಹೇಳ್ತಾ ನಾಳೆ ಭೇಟಿ ಮಾಡ್ತೀನಿ. ಇವತ್ತಿನ ಕಾರ್ಯಕ್ರಮಕ್ಕೆ ಮಂಗಳವನ್ನಾಡೋಣ.